ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿಯನ್ನ ಬಳಸ್ಕೊಂಡು ಪಲ್ಯನ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ನಾನು ನೋಡಿ ಈ ಥರ ಸ್ವಲ್ಪ ನೀರೊಳಗಡೆ ಉಪ್ಪನ್ನ ಹಾಕಿ ಈ ಥರ ನೆನೆಯೋದಕ್ಕೆ ಬಿಟ್ಕೊಂಡಿದ್ದೀನಿ. ಒಂದು 5 ರಿಂದ 10 ನಿಮಿಷ ಈ ಥರ ಇಟ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಯಾರಿಗೂ ಕೂಡ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಲಕಾಯಿ ಕಹಿ ಅಂತ. ಅಂಥವ್ರು ಕೂಡ ಇಷ್ಟಪಡುವಂತಹ ಪಲ್ಯ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಸೈಡಲ್ಲಿರೋದನ್ನ ಕಟ್ ಮಾಡ್ಕೊಂಡು ಆಲೂಗಡ್ಡೆ ಚಿಪ್ಸ್ ಮಾಡ್ಕೋತೀವಲ್ಲ, ಅದರಿಂದ ನಾನು ಇದನ್ನು ಕೂಡ ಚಿಪ್ಸ್ ಥರ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ರೆ ಚಾಕುವಿನಿಂದ ಕೂಡ ಸಣ್ಣದಾಗಿ ನೀವು ಕಟ್ ಮಾಡ್ಕೋಬೋದು. ಈ ಥರ ನಾನು ಎಲ್ಲ ಹಾಗಲಕಾಯಿಗಳನ್ನ ಕಟ್ ಮಾಡಿ ಇಟ್ಕೋತೀನಿ. ಆದಷ್ಟು ಸ್ವಲ್ಪ ತೆಳ್ಳಗೆ ಹೆಚ್ಕೊಳ್ಳಿ. ರೌಂಡಾಗೆ ಬೇಕಂತೇನಿಲ್ಲ. ತೆಳ್ಳಗೆ ಹೆಚ್ಕೊಂಡ್ರೆ ಆಯಿತು. ಎಷ್ಟು ತೆಳ್ಳಗೆ ಹೆಚ್ಕೋತೀವೋ ಅಷ್ಟು ಕರೆಕ್ಟಾಗಿ ಬರುತ್ತೆ. ನೋಡಿ ಎಲ್ಲ ಹಾಗಲಕಾಯಿಗಳನ್ನ ಹೆಚ್ಕೊಂಡಿಟ್ಕೊಂಡಿದ್ದೀನಿ ಈ ಥರ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ತಗೊಳ್ಳಿ. ಅಷ್ಟರಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಹಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಕಬ್ಬಿಣದ ಹಂಚಿನ ಮೇಲೆ ಉರಿಯೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಕಾದ್ಮೇಲೆ ಇದಕ್ಕೆ ನಾನು 1 ಚಮಚ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯಿಯನ್ನ ಹಾಕ್ತಾ ಇದ್ದೀನಿ. ಇದು ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಹುರ್ಕೋಬೇಕು. ಕಲರ್ ಪೂರ್ತಿ ಚೇಂಜ್ ಆಗಿ ಇವಾಗ ಇದು ಎಷ್ಟಿರುತ್ತೋ ಅದರ ಅರ್ಧದಷ್ಟು ಆಗುತ್ತೆ ಹುರ್ಕೊಂಡ್ಮೇಲೆ ಇದು. ಹಾಗಲಕಾಯಿ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಹುರ್ಕೊಂಡ್ಮೇಲೆ ಅದರ ಅರ್ಧದಷ್ಟು ಆಗ್ಬಿಡುತ್ತೆ. ಈ ಥರ ನೀಟಾಗಿ ಹುರ್ಕೊಳ್ಳಿ. ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆನ ಹಾಕಿ ಹುರಿತಾ ಇರಬೇಕು. ಉಪ್ಪು ಒಂದೇ ಸಲ ಹಾಕ್ಕೊಳ್ಳಿ. ಎಣ್ಣೆನ ಮಧ್ಯದಲ್ಲಿ ಕಡಿಮೆ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡ್ತಾ ಇರಿ. ಇವಾಗ ನಾನು ಇದಕ್ಕೆ ಉಪ್ಪನ್ನ ಹಾಕ್ತೀನಿ. ಉಪ್ಪನ್ನ ಹಾಕಿ ಉರಿಯೋದ್ರಿಂದ ಕಹಿ ಅಂಶ ಕಡಿಮೆ ಆಗುತ್ತೆ. ನಾನೀಗ ತೋರಿಸ್ತಾ ಇರೋ ರೆಸಿಪಿ ಇದೆಯಲ್ಲ, ಸ್ವಲ್ಪನೂ ಕಹಿ ಇರೋದಿಲ್ಲ. ಆ ಥರ ಬರುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಥರ ಹುರ್ಕೊಳ್ಳಿ. ನಾನಿದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನ ಹುರಿತೀನಿ. ಹುರಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಹುರ್ಕೊಂಡಿದ್ದೀನಿ ಅಂತ. ನೋಡಿ ಈ ಕಲರ್ ಬರಬೇಕು. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಗ್ಯಾಸ್ ಮೇಲೆ ನಾನು ಇವಾಗ ಒಂದು ಕಡಾಯನ್ನ ಇಟ್ಕೊಂಡಿದ್ದೀನಿ. ಅದು ಕಾದ್ಮೇಲೆ ನಾನು ಇದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಒಂದು 2 ಚಮಚದಷ್ಟು ಹಾಕ್ಕೋತೀನಿ ಎಣ್ಣೆನ. ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ದು 3 ರಿಂದ 4 ಹಾಕ್ಕೋಬೋದು. ಇದಕ್ಕೆ ನಾನು ಚಿಕ್ಕ ಸೈಜ್ 4 ಹಾಕಿದ್ದೀನಿ. ಹಾಕಿ ಇದನ್ನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಗ ಫ್ರೈ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಗನೆ ಫ್ರೈ ಆಗ್ಬಿಡುತ್ತೆ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಯಾಕಂದ್ರೆ ಹಾಗಲಕಾಯಿಯನ್ನ ನಾವು ಫ್ರೈ ಮಾಡುವಾಗ ಅಲ್ಲೂ ಕೂಡ ಉಪ್ಪನ್ನ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕಿ ಈ ಥರ ಕಲರ್ ಬರೋವರೆಗೂ ಇದನ್ನ ಹುರಿಬೇಕು. ನೋಡಿ ಈ ಕಲರ್ ಬರಬೇಕು. ಅದಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನ ಹಾಕ್ತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು ಚಿಕ್ಕದಾಗಿರುವಂತಹ ಟೊಮೆಟೊ ಹಣ್ಣನ್ನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತೀನಿ. ಟೊಮೆಟೊ ಹಣ್ಣು ಪೂರ್ತಿಯಾಗಿ ಮೆತ್ತಗಾಗ್ಲಿ ಅದು. ನೆಕ್ಸ್ಟ್ ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ಕೊಂಡ್ಬಿಡ್ತೀನಿ. ಟೊಮೆಟೊ ಪೂರ್ತಿಯಾಗಿ ಫ್ರೈ ಆಗಲಿ. ಸ್ವಲ್ಪ ಚಮಚದಿಂದ ಟೊಮೆಟೊ ಹಣ್ಣನ್ನ ಈ ಥರ ಮಾಡ್ಕೊಳ್ಳಿ, ಸ್ಮ್ಯಾಶ್ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಒಂದು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ. ಹುಣಸೆ ರಸ ಮತ್ತು ಬೆಲ್ಲವನ್ನು ಹಾಕೋದ್ರಿಂದ ಕಹಿ ಅಂಶ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಸ್ವಲ್ಪನೂ ಕಹಿ ಇರೋದಿಲ್ಲ. ಹುಣಸೆ ಹಣ್ಣನ್ನು ಹಾಕಿದ ಮೇಲೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹಾಗಲಕಾಯಿಯನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನೀಗ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಪುಡಿಯನ್ನ ಹಾಕ್ತಾ ಇದ್ದೀನಿ. ಅಂದ್ರೆ ಕಡಲೆ ಬೀಜ ಅಂತೀವಲ್ಲ, ಅದರದ್ದು ಪೌಡರನ್ನ ಹಾಕ್ತಾ ಇದ್ದೀನಿ. ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ, ಅದರದ್ದು ಪೌಡರ್ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಬೆಲ್ಲವನ್ನ ಹಾಕ್ತಾ ಇದ್ದೀನಿ ಇವಾಗ.
ಬೆಲ್ಲ ನೋಡ್ಕೊಳ್ಳಿ, ಸಿಹಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಕಹಿ ನಡೆಯುತ್ತೆ ಅಂದರೆ ಜಾಸ್ತಿ ಕಹಿ ಏನಿರೋದಿಲ್ಲ. ಈ ಥರ ಫ್ರೈ ಮಾಡ್ಕೊಂಡಿರ್ತೀವಿ ಮತ್ತು ಹುಣಸೆ ರಸ ಹಾಕಿರೋದ್ರಿಂದ ಕಹಿ ಅನಿಸಲ್ಲ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ನಡೆಯುತ್ತಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಕಹಿ ಅಂತ ಹೇಳೋದೇ ಇಲ್ಲ ಈ ಥರ ನೀವು ಮಾಡಿಕೊಟ್ರೆ. ಇವಾಗ ನಾನು ಇದಕ್ಕೆ ಒಂದು ಚಿಕ್ಕ ಬಟ್ಲದಿಂದ ಚಹಾ ಕುಡಿತೀವಲ್ಲ ಆ ಬಟ್ಲದಿಂದ ಒಂದು ಬಟ್ಲು ಬೇಡ, ಸ್ವಲ್ಪ ಕಡಿಮೆನೆ ನೀರು ಹಾಕಿ ಒಂದು 5 ರಿಂದ 10 ನಿಮಿಷ ಇದನ್ನು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಜಾಸ್ತಿ ಜೋರಾಗಿ ಬೇಡ, ಲೋ ಫ್ಲೇಮಲ್ಲೇ ಇಟ್ಟು ಮುಚ್ಚಳವನ್ನು ಮುಚ್ಚಿಬಿಡಿ. ಒಂದು 5 ರಿಂದ 10 ನಿಮಿಷ ಇರಲಿ. ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ, ನೋಡ್ತಾ ಇದ್ದೀನಿ ನೋಡಿ. 10 ನಿಮಿಷ ಆದಮೇಲೆ ಈ ಥರ ಬಂದಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನ ರೊಟ್ಟಿ ಜೊತೆಗೆ ತಿಂತಾ ಇದ್ರೆ ಇದರ ಮುಂದೆ ಯಾವುದೇ ರೀತಿಯ ಪಲ್ಯ ಕೂಡ ಇಷ್ಟ ಆಗೋದಿಲ್ಲ. ಹಾಗಲಕಾಯಿ ಕಹಿ ಬೇಡ ಅನ್ನೋರು ಕೂಡ ಇದನ್ನ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.